ಇವರ ಕಲ್ಚರಲ್ ವ್ಯಾಲ್ಯೂಸ್ ಎಷ್ಟು ಗಟ್ಟಿ ಇದೆ ಅಂದರೆ ಅವರು ಆ ಜಾಗವನ್ನು ಬಿಡೋದಕ್ಕೆ, ಆ ದೈವವನ್ನು ಬಿಡೋದಕ್ಕೆ ಅವರು ತಯಾರಿಲ್ಲ. ಕಾದಂಬರಿಯಲ್ಲಿ ಒಂದು ಡ್ಯಾಮ್ ನಿರ್ಮಿಸಬೇಕಾದರೆ ಆಗುವಂತಹ ಆರ್ಥಿಕ ಪರಿಸ್ಥಿತಿಗಳ ಕುರಿತು ಕೂಡ ವಿವರಣೆ ಇದೆ ಅಂತ ಬರುತ್ತೆ. ಆದರೆ 2002ರ ಹೊತ್ತಿಗೆ ಪ್ರಪಂಚದ ಸಿನಿಮಾ ಜಗತ್ತಿಗೇನೆ ಒಂದು ಅದ್ಭುತ ಸಿನಿಮಾವನ್ನ ಗಿರೀಶ್ ಕಾಸರವಳ್ಳಿರವರು ಕೊಟ್ಟಿದ್ದಾರೆ ಅಂದರೆ ತಪ್ಪಾಗಲಾರದು. ಹಾಯ್, ಹಲೋ, ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು 2002ರಲ್ಲಿ ಬಂದಂತಹ ನಾ ಡಿಸೋಜಾರ್ ಅವರ ದ್ವೀಪ ಎನ್ನುವ ಕಾದಂಬರಿ ಆಧಾರಿತ ಅದೇ ಹೆಸರಿನ ಚಿತ್ರದ ಬಗ್ಗೆ ಮಾತನಾಡೋಣ. ಸೌಂದರ್ಯರವರು ಇದರ ನಿರ್ಮಾಪಕಿ, ಅವರೇ ಇದರಲ್ಲಿ ಮುಖ್ಯ ನಟಿ ಕೂಡ ಹೌದು. ಗಿರೀಶ್ ಕಾಸರವಳ್ಳಿರವರು ಈ ಚಿತ್ರವನ್ನು ನಿರ್ದೇಶನವನ್ನು ಮಾಡಿದ್ದಾರೆ. MV ವಾಸುದೇವರಾವ್ರವರು, ಅವಿನಾಶ್ ರವರು ಮತ್ತು ಸೌಂದರ್ಯರವರು ಮುಖ್ಯ ಭೂಮಿಕೆಯಲ್ಲಿ ಬರ್ತಾರೆ ಮತ್ತು ಹರೀಶ್ ರಾಜ್ ಅವರು ಕೂಡ ಒಂದು ಮುಖ್ಯ ಪಾತ್ರದಲ್ಲಿ ಬರ್ತಾರೆ. ಇದರೊಟ್ಟಿಗೆ ಆ ಒಂದು ಭೌಗೋಳಿಕ ಪ್ರದೇಶವೇ ಒಂದು ಪಾತ್ರವಾಗಿ ಈ ಸಿನಿಮಾದುದ್ದಕ್ಕೂ ನಿಮ್ಮೊಂದಿಗೆ ಇರುತ್ತೆ. HN ರಾಮಚಂದ್ರರವರ ಛಾಯಾಗ್ರಹಣ ಮಾತ್ರ ತುಂಬಾ ಅದ್ಭುತ. ಐಸಾಕ್ ಕೊಟ್ಟುಕಪಲ್ಲಿ ಅನ್ನುವವರ ಒಂದು ಸಂಗೀತ ಈ ಒಂದು ಚಿತ್ರಕ್ಕಿದೆ. ಅವರು ಬಹುತೇಕ ಕನ್ನಡದ ಕಾದಂಬರಿ ಆಧಾರಿತ ಚಿತ್ರಗಳು, ತಾಯಿ ಸಾಹೇಬ, ನಾಯಿ ನೆರಳು, ಈ ತರಹದ ಚಿತ್ರಗಳಿಗೇ ಅವರು ಸಂಗೀತವನ್ನು ಕೊಟ್ಟಿದ್ದಾರೆ. ತುಂಬ ಸುಂದರವಾದಂತಹ ಹಿನ್ನೆಲೆ ಸಂಗೀತ ಈ ಒಂದು ಚಿತ್ರಕ್ಕಿದೆ. ಕಥೆ ಮೊದಲು ಸ್ಥೂಲವಾಗಿ ನೋಡಿಬಿಡೋಣ. ಅದಾದಮೇಲೆ ನನಗನ್ನಿಸಿದ ಕೆಲವೊಂದು ಅಭಿಪ್ರಾಯಗಳನ್ನು ನಿಮ್ಮೊಟ್ಟಿಗೆ ನಾನು ಹಂಚ್ಕೊಳ್ತೇನೆ. ಒಂದು ಅಣೆಕಟ್ಟು, ಡ್ಯಾಮ್ ನಿರ್ಮಾಣ ಆಗ್ತಾ ಇದೆ. ಆದ್ದರಿಂದ ಅಲ್ಲಿ ಅದರ ಹಿನ್ನೀರಿನಲ್ಲಿ ಕೆಲವೊಂದಷ್ಟು ಪ್ರದೇಶಗಳು ಮುಳುಗಡೆಯಾಗುತ್ತೆ ಅಂತ ಸರ್ಕಾರ ಘೋಷಣೆ ಮಾಡಿದೆ. ಹಾಗಾಗಿ ಅಲ್ಲಿರುವ ಹಳ್ಳಿಗಳನ್ನು ಅವರು ಬೇರೆ ಕಡೆ ರೀಲೊಕೇಟ್ ಮಾಡ್ತಾ ಇದ್ದಾರೆ, ಕಾಂಪನ್ಸೇಷನ್ ಕೊಟ್ಟು ರೀಲೊಕೇಟ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಾದಂತಹ ಒಂದು ಸೀತಾಬೆಟ್ಟ ಎನ್ನುವಂತಹ ಒಂದು ಹಳ್ಳಿ, ಅಲ್ಲಿ ಇವರುಗಳಿದ್ದಾರೆ. ಹಳ್ಳಿಯ ಬೇರೆ ಎಲ್ಲ ಜನರು ಕೂಡ ಕಾಂಪನ್ಸೇಷನನ್ನು ಆಕ್ಸೆಪ್ಟ್ ಮಾಡಿಕೊಂಡು ನೀರು ಮೇಲೇರ್ತಾ ಬಂದಂಗೆ ಅವರು ಆ ಜಾಗವನ್ನು ಖಾಲಿ ಮಾಡಿದ್ದಾರೆ. ಎಕ್ಸೆಪ್ಟ್ ವಾಸುದೇವರಾವ್ರವರ ಪಾತ್ರ ದುಗ್ಗಜ್ಜ ಅಂತ, ಮತ್ತು ಅವಿನಾಶ್ ರವರ ಪಾತ್ರ ಗಣಪಯ್ಯ ಅಂತ, ಮತ್ತು ಸೌಂದರ್ಯರವರ ಪಾತ್ರ ನಾಗಿ ಅಂತ. ಇವರು 3 ಜನ ಬಿಟ್ಟು ಇನ್ನು ಊರಿನ ಬಹುತೇಕ ಇನ್ನು ಎಲ್ಲರೂ ಕೂಡ ಊರನ್ನು ಖಾಲಿ ಮಾಡಿದ್ದಾರೆ. ಆದರೆ ದುಗ್ಗಜ್ಜನ ಅವರ ಕುಟುಂಬದ ಒಂದು ಕಾರ್ಯ ಏನು ಅಂತಂದರೆ, ಅಲ್ಲಿ ಒಂದು ದೈವಕ್ಕೆ ಇವರು ಪೂಜೆ ಮಾಡುವವರು ಹೌದು ಮತ್ತು ನೇಮ ಹೇಳುವವರು ಕೂಡ ಹೌದು. ಆದ್ದರಿಂದ ಅವರು ಆ ಜಾಗವನ್ನು ಬಿಡಲು ತಯಾರಿಲ್ಲ. ಬೇರೆ ಎಲ್ಲರ ಒಂದು ಹೊಲ ಮನೆ ಆಸ್ತಿ ಎಲ್ಲವನ್ನ ಕಂಪೇರ್ ಮಾಡಿದಾಗ ಇವರಿಗೆ ಏನೂ ಇಲ್ಲ. ಒಂದು ಚಿಕ್ಕ ಗುಡಿಸಲಿದೆ ಮತ್ತು ದೇವಸ್ಥಾನದ ಒಂದು ಪೂಜೆ ಮಾಡ್ತಾ ಇದ್ದಾರೆ. ಒಂದು ಕಲ್ಲು ಮಂಟಪ, ಅದನ್ನು ಅವರು ಬಳಸ್ತಾ ಇದ್ದಾರೆ. ಆ ಒಂದು ದೇವಸ್ಥಾನ ಮತ್ತು ಕಲ್ಲು ಮಂಟಪಕ್ಕೆ ಕಲ್ಚರಲ್ ವ್ಯಾಲ್ಯೂ, ಸಾಂಸ್ಕೃತಿಕ ಬೆಲೆ ಇದೆ ಆಗಲಿ, ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಅವರು ಇವರ ಜೀವನಕ್ಕೆ ಅನುಕೂಲವಾಗುವ ಮೊತ್ತವನ್ನು ಪರಿಹಾರ ಧನದ ರೂಪದಲ್ಲಿ ಕೊಡಲು ತಯಾರಿಲ್ಲ. ಇವರ ಒಂದು ಮನೆಗೆ ಮಾತ್ರ ಪರಿಹಾರ ಧನ ಸಿಗ್ತಾ ಇದೆ. ಇವರ ಕಲ್ಚರಲ್ ವ್ಯಾಲ್ಯೂಸ್ ಎಷ್ಟು ಗಟ್ಟಿ ಇದೆ ಅಂದರೆ ಅವರು ಆ ಜಾಗವನ್ನು ಬಿಡೋದಕ್ಕೆ, ಆ ದೈವವನ್ನು ಬಿಡೋದಕ್ಕೆ ಅವರು ತಯಾರಿಲ್ಲ. ಕಾದಂಬರಿ, ನಾನು ಮೂಲತಃ ಕಾದಂಬರಿಯನ್ನು ನಾನು ಓದಿಲ್ಲ. ಕಾದಂಬರಿಯಲ್ಲಿ ನಾನು ನೋಡಿರೋ ಪ್ರಕಾರ, ಬೇರೆಯವರ ಒಂದು ಅಭಿಪ್ರಾಯವನ್ನು ಕೇಳಿರುವ ಪ್ರಕಾರ, ಕಾದಂಬರಿಯಲ್ಲಿ ಒಂದು ಡ್ಯಾಮ್ ನಿರ್ಮಿಸಬೇಕಾದರೆ ಆಗುವಂತಹ ಆರ್ಥಿಕ ಪರಿಸ್ಥಿತಿಗಳ ಕುರಿತು ಕೂಡ ವಿವರಣೆ ಇದೆ ಅಂತ ಬರುತ್ತೆ. ಆದರೆ ಸಿನಿಮಾದಲ್ಲಿ ಮುಖ್ಯವಾಗಿ, ಅದರಲ್ಲೂ ಪ್ರಮುಖವಾಗಿ ಈ ಒಂದು ಕುಟುಂಬದ, ಈ 3 ಜನರ ಆ ಒಂದು ಪ್ರದೇಶದಲ್ಲಿ ಅವರು ಎಷ್ಟು ಪ್ರದೇಶಕ್ಕೆ ಹೊಂದಿಕೊಂಡಿದ್ದಾರೆ, ಹಚ್ಕೊಂಡಿದ್ದಾರೆ, ಸಾಂಸ್ಕೃತಿಕವಾಗಿ ಅವರು ಎಷ್ಟು ಅಲ್ಲಿಗೆ ಬೆರೆತು ಹೋಗಿದ್ದಾರೆ, ಇದರಿಂದ ಅವರಲ್ಲಾಗುವ ತಳಮಳಗಳೇನು, ಅವರಲ್ಲಾಗುವ ಘರ್ಷಣೆಗಳೇನು ಅನ್ನೋದನ್ನು ತುಂಬ ಸುಂದರವಾಗಿ ತೋರಿಸಿದ್ದಾರೆ. ಹರೀಶ್ ರಾಜ್ರವರು ನಾಗಿರವರ ಕಸಿನ್ ಆಗಿರ್ತಾರೆ. ಕೃಷ್ಣ ಅನ್ನೋ ಪಾತ್ರ ನಾಗಿಯ ಕಸಿನ್ ಆಗಿರ್ತಾರೆ. ಅವರು ಇವರ ಮನೆಗೆ ಎಂಟ್ರಾಗ್ತಾರೆ. ಅವರು ಮುಗ್ಧ ಮತ್ತು ತುಂಬ ಜಾಲಿ ಸ್ವಭಾವದಂತಹ ಹುಡುಗ. ಆಗ ಗಣಪನಿಗೆ, ಅವಿನಾಶ್ ರವರಿಗೆ ಹೆಂಡತಿಯ ಮೇಲೆ ಅನುಮಾನ ಶುರುವಾಗುತ್ತೆ. ಇಲ್ಲಿ ಪಾತ್ರಗಳು ಈ ಒಂದು ಪುರುಷ ಪ್ರಧಾನ ಸಮಾಜದ ದೌರ್ಜನ್ಯ ಅಂದ ಮಾತ್ರಕ್ಕೆ ಅದು ಹೊಡೆಯೋದು ಬಡಿಯೋದೇ ಆಗಿರಬೇಕು ಅಂತ ಏನಿಲ್ಲ. ಎಷ್ಟು ಸಟಲ್ ಆಗಿ, ಒಳ ರೀತಿಯಲ್ಲಿ, ಆಂತರಿಕವಾಗಿ ಯಾವ ರೀತಿ ಹರಿಯುತ್ತೆ ಅನ್ನೋದನ್ನು ನೀವು ಸಿನಿಮಾ ನೋಡಿ ತಿಳ್ಕೊಳ್ಬೇಕು. ಕೊನೆಯಲ್ಲಿ ನಿಮಗೆ ನಾಗಿಯ ಬಗ್ಗೆ ಒಂದು ಅಯ್ಯೋ ಏನಾಗೋಯ್ತು ಅನ್ನುವಂತಹ ಒಂದು ಭಾವ ನಿಮ್ಮಲ್ಲಿ ಉಳಿಸದೆ ಹೋಗಲ್ಲ. ಈ ಚಿತ್ರದಲ್ಲಿ ಇನ್ನೂ ಒಂದು ಡೈಲಾಗ್ ಬರುತ್ತೆ. ನಾಗಿ ಹೇಳ್ತಾಳೆ, ಎಲ್ಲರೂ ಹೊರಡ್ತಾ ಇದ್ದಾರೆ, ನಾವು ಹೊರಟ್ಬಿಡೋಣ, ಬಾ ಊರು ಬಿಟ್ಬಿಡೋಣ ಅಂತ. ಆಗ ಗಣಪ ಹೇಳ್ತಾನೆ, ಅಪ್ಪಯ್ಯನಿಗೆ ಹುಟ್ಟಿದ ಮನೆ ಬಿಡೋದಕ್ಕೆ ಇಷ್ಟ ಇಲ್ಲ, ನಿನಗೆ ಗೊತ್ತಿಲ್ಲ ಹುಟ್ಟಿದ ಮನೆ ಬಿಡೋದು ಎಷ್ಟು ಕಷ್ಟ ಅಂತಾನೆ. ಆಗ ನಾಗಿ ಹೇಳ್ತಾಳೆ, ನನಗೆ ಗೊತ್ತಿಲ್ವಾ ಹುಟ್ಟಿದ ಮನೆ ಬಿಡೋದು ಎಷ್ಟು ಕಷ್ಟ ಅಂತ, ನೀ ಹೆಣ್ಮಕ್ಳಿಗೆ ಹೇಳ್ತಾ ಇದೀಯಾ, ತಂದೆ ತಾಯಿನ, ಹುಟ್ಟಿದ ಮನೇನ, ಆಡಿ ಬೆಳೆದ ಸಹೋದರಿಯರನ್ನು ಬಿಟ್ಟು ನಾವು ಗಂಡನ ಹಿಂದೆ ಬರ್ತೀವಿ, ನಮಗೆ ಗೊತ್ತಾಗಲ್ವಾ ಹುಟ್ಟಿದ ಮನೆ ಬಿಟ್ಟಿದ್ದ ಕಷ್ಟ ಎಷ್ಟು ಅಂತ. ಅಂದರೆ ರೆಸ್ಪಾಂಡೇ ಮಾಡಲ್ಲ. ಅಂದರೆ ಎಷ್ಟು ಸಟಲ್ ಆಗಿ ಬಂದಿದೆ ಅಂತ ಹೇಳೋದಕ್ಕೆ ಇದೊಂದು ನಿದರ್ಶನ ಅಷ್ಟೆ.
ಆ ಊರು ಸೀತಾಬೆಟ್ಟ ಸುತ್ತ ನೀರಿನಿಂದ ಆವರಿಸ್ತಾ ದ್ವೀಪವಾಗುವುದರ ಜೊತೆಗೆ ನಾಗಿಯ ಜೀವನವೂ ಕೂಡ ಎಲ್ಲರಿಂದ ಕಳಚಿಕೊಂಡು ದ್ವೀಪವಾಗ್ತಾ ಸಾಗತ್ತೆ. ಆಕೆ ಒಂಟಿಯಾಗ್ತಾ ಸಾಕ್ತಾಳೆ. ಅಲ್ಲೇನಾಗುತ್ತೆ, ಕೃಷ್ಣ ಮನೆಗೆ ಬಂದ ಮೇಲೆ ಕೃಷ್ಣನೊಂದಿಗೆ ಆಕೆ ಸಮಯ ಕಳೆಯಲು ಶುರು ಮಾಡಿದಾಗ ಗಣಪಯ್ಯನಿಗೆ ಅನುಮಾನ ಬರೋದಕ್ಕೆ ಶುರುವಾಗುತ್ತೆ. ತಂದೆ ಆ ಜಾಗವನ್ನು ಬಿಡಲು ತಯಾರಿಲ್ಲದೆ ಏನಾಗುತ್ತೆ, ದುಗ್ಗಜ್ಜ ದೇವರ ಹತ್ತಿರ ಹೋದಾಗ ನೇಮ ಮಾಡಲು ರಾತ್ರಿ ಬೆಳತನಕ ನಾನು ನೇಮ ಮಾಡ್ತೇನೆ ಅಂತ ಅಲ್ಲೇ ಹೋದಾಗ ನೀರೇರಿ ಅವರು ತೀರ್ಕೊಂಡು ಬಿಡ್ತಾರೆ. ಇದನ್ನು ಅವಿನಾಶ್ರವರ ಪಾತ್ರ, ಗಣಪಯ್ಯನ ಪಾತ್ರ ತನ್ನ ಸ್ವಾರ್ಥಕ್ಕಾಗಿ ಬಳಸ್ಕೊಳ್ಳುತ್ತೆ. ನಾಗಿಗೆ ಗಿಲ್ಟ್ ಫೀಲ್ ಮಾಡ್ಸೋಕ್ಕೆ ಶುರು ಮಾಡುತ್ತೆ, ನಿನ್ನಿಂದಾಗಿನೇ ಅವರು ಹೋಗಿದ್ದು ಅಂತ. ಆ ಒಂದು ಸಂದರ್ಭದಲ್ಲಿ ಅವರ ಕಣ್ಣಿನ ಒಂದು ಆ್ಯಕ್ಷನ್ ಬರುತ್ತೆ. ಎಷ್ಟು ಸುಂದರವಾಗಿ ನಟಿಸಿದ್ದಾರೆ ಅವರು ಅಂತಂದರೆ, ಆ ಕಣ್ಣಲ್ಲೇ ಅವರು ಇವ್ರನ್ನ ಗಿಲ್ಟ್ ಫೀಲ್ ಮಾಡಿಸ್ತಾರೆ. ಆಗಿಂದ ಆಕೆ ಎಲ್ಲರಿಂದ ವಿಡ್ರಾ ಮಾಡ್ತಾ ಬರ್ತಾಳೆ. ಮುಗ್ಧ ಮಾದರೆ ಎಲ್ಲರೊಟ್ಟಿಗೆ ಬೆರೆಯುವ ಯುವಕ ಅಂತ ಅಂದುಕೊಂಡಂತಹ ಕೃಷ್ಣ ನೀರು ಏರ್ತಾ ಇರುವ ಒಂದು ಆಸರೆಯಾದ ದೋಣಿಯನ್ನು ತೆಗೆದುಕೊಂಡು ಹೊರಟೋಗ್ಬಿಡ್ತಾನೆ. ಕೊನೆಯದಾಗಿ ಇವರಿಬ್ಬರೇ ಉಳಿತಾರೆ. ಆಕೆ ಆ ಒಂದು ಸೀತಾಬೆಟ್ಟಕ್ಕೆ ಹುಲಿ ಬಂದು ಸೇರಿಕೊಂಡು ಒಂದು ಹಸು ಆಲ್ರೆಡಿ ಬಲಿಯಾಗಿರುತ್ತೆ, ಕರು ಮಾತ್ರ ಉಳ್ಕೊಂಡಿರುತ್ತೆ. ನೀರು ಏರ್ತಾ ಇದೆ, ರಾತ್ರಿ ಹುಲಿ ಶಬ್ದ ಕೇಳಿಸ್ತಾ ಇದೆ. ಕರುವನ್ನು ಕರೆದುಕೊಂಡು ಬಂದು ಮನೆಯಲ್ಲಿ ಇಟ್ಕೊಂಡು ಆಕೆ ಮನೆ ಸುತ್ತ ಬೆಂಕಿ ಹಾಕಿ ಆಕೆ ಏನು ಮಾಡಿರ್ತಾಳೆ, ಬಾಗಿಲಿಗೆ ಗಟ್ಟಿ ಮಾಡೋದಕ್ಕೆ ಮೊಳೆಗಳನ್ನು ಹೊಡೆದು ಬಾಗಿಲನ್ನ ಗಟ್ಟಿ ಮಾಡಿರ್ತಾಳೆ. ಈತ ಕೋಪಕ್ಕೆ ಗಣಪಯ್ಯ ಅದನ್ನು ಕಿತ್ತಿ ಬೆಂಕಿಗೆ ಹಾಕಿರ್ತಾನೆ. ಆಮೇಲೆ ಈಕೆ ಏನು ಮಾಡ್ತಾಳೆ, ಅದು ಮಾಡಿದ ಮೇಲೆ ಈಕೆ ಏನು ಮಾಡ್ತಾಳೆ, ಮನೆ ಸುತ್ತ ಬೆಂಕಿ ಹಾಕಿ ರಾತ್ರಿ ಬೆಳತನಕ ಕಾವಲು ಕಾದು ಬೆಳಗ್ಗೆ ಎದ್ದು ನೋಡ್ತಾರೆ, ಡ್ಯಾಮ್ ಸ್ಪಿಲ್ ಆಗಿರುತ್ತೆ. ಸೊ ಅಲ್ಲಿಗೆ ಇವರಿರುವ ಜಾಗಕ್ಕೆ, ಅವರ ಮನೆಯಿಂದ ಅವರು ಮೇಲೆ ಹೇರಂಬ ಭಟ್ರ ಮನೆಗೆ ಶಿಫ್ಟ್ ಆಗಿರ್ತಾರೆ. ಅವರು ಹೋಗಬೇಕಾದ್ರೆ ಹೇರಂಬ ಭಟ್ರು ಹೇಳಿ ಹೋಗಿರ್ತಾರೆ, ನನ್ನ ಮನೆ ಮತ್ತು ಹೊಲ ಗದ್ದೆ ಇನ್ನೆಲ್ಲ ನೀನೇ ನೋಡ್ಕೋ, ನಾವಿನ್ನು ಇಲ್ಲಿಗೆ ಬರಲ್ಲ, ಕಾಂಪನ್ಸೇಷನ್ ತೊಗೊಂಡು ನಾವು ಬೇರೆ ಊರು ಸೆಟ್ಲ್ ಆಗ್ತಾ ಇದ್ದೀವಿ ಅಂತ. ಇವರಲ್ಲಿ ಮೇಲೆ ಸೆಟ್ಲ್ ಆದಾಗ ಅಲ್ಲೂ ಕೂಡ ನೀರು ಏರಕ್ಕೆ ಶುರುವಾಗುತ್ತೆ. ರಾತ್ರಿ ಬೆಳತನಕ ನಾಗಿ ಕಷ್ಟಪಡ್ತಾಳೆ. ಬೆಳಗ್ಗೆ ಏನದು ಶಬ್ದ ಅಂತ ನೋಡ್ತಾರೆ, ಡ್ಯಾಮ್ ಸ್ಪಿಲ್ ಆಗಿರುತ್ತೆ. ಸೊ ಅವ್ರಿಗೆ ಅರ್ಥ ಆಗುತ್ತೆ, ಇನ್ನು ಇಲ್ಲಿಗೆ ನೀರು ಬರಲ್ಲ, ಇನ್ನು ನಾವಿಲ್ಲಿರಬಹುದು ಅಂತ. ಬೆಳಗ್ಗೆ ಅಷ್ಟೂ ರಾತ್ರಿ ಈಕೆ ಬಂದು ಪ್ರತಿ ಸರ್ತಿ ಕರೆದಾಗ ಹುಲಿ ಶಬ್ದ ಆಗ್ತಾ ಇದೆ ಅಂದಾಗ ಮುಸ್ಕ್ ಹಾಕ್ಕೊಂಡು ಮಲ್ಕೋತಾನೆ. ಕರು ಅಲ್ಲಿ ಶೆಡ್ಡಲ್ಲಿದೆ, ಅದು ಬಿದ್ದು ಹೋಗ್ತಾ ಇದೆ, ಕರುನ ಕರ್ಕೊಂಬರ್ಬೇಕು ಅಂದಾಗ ಮುಸ್ಕ್ ಹಾಕ್ಕೊಂಡು ಮಲ್ಕೋತಾನೆ. ಒಡ್ಡು ಕಟ್ಟಿಬಿಟ್ಟಿದೆ, ಒಡ್ಡು ಹೊಡಿ, ನೀರು ಒಳಗೆ ನುಗ್ತಾ ಇದೆ ಮನೆ ಒಳಗೆ ಅಂದರೆ ಮನುಷ್ಯ ಎದ್ದೇಳಲ್ಲ. ಸುತ್ತಲೂ ಬೆಂಕಿ ಹಾಕೋಣ ಬಾ ಅಂದರೆ ಮನುಷ್ಯ ಎದ್ದೇಳಲ್ಲ. ಅಷ್ಟೊಂದು ರಾತ್ರಿ ಬೆಳತನಕ ನಿರ್ಲಕ್ಷ್ಯ ವಹಿಸಿದಂತಹ ಮನುಷ್ಯ ಬೆಳಗ್ಗೆ ಯಾವಾಗ ನಾಗಿ ಬಂದು ಈ ಥರ ಡ್ಯಾಮ್ ಸ್ಪಿಲ್ ಆಗಿದೆ, ಇನ್ನು ಇಲ್ಲಿವರೆಗೂ ನೀರು ಬರಲ್ಲ ಅಂದಾಗ ಖುಷಿಯಾಗಿ ಓಡಾಡ್ತಾನೆ. ಆಗ ಹೇಳ್ತಾನೆ, ದೇವ್ರು ನಮ್ಮನ್ನು ಕಾಪಾಡಿಬಿಟ್ಟ ಅಂತ. ಹೌದು, ದೈವಭಕ್ತಿ ಮುಖ್ಯ ಇಲ್ಲಿ, ಅದನ್ನು ನಾನು ಅಲ್ಲಗೆಳಿತಾ ಇಲ್ಲ. ಆವಾಗ ನಾಗಿ ಪ್ರಶ್ನೆ ಕೇಳ್ತಾಳೆ, ಹಾಗಾದರೆ ಈ ಕುಟುಂಬವನ್ನು ಒಂದುಗೂಡೋದಕ್ಕೋಸ್ಕರ ನಾನು ಮಾಡಿದ ಶ್ರಮ ಏನೂ ಇಲ್ವಾ? ನಿಮ್ಮ ತಂದೆಗೆ ನಾನು ಮಾಡಿದ ಸೇವೆ ಏನೂ ಇಲ್ವಾ? ನಾನು ರಾತ್ರಿ ಬೆಳತನಕ ಕಷ್ಟಪಟ್ಟಿದ್ದು ಯಾವುದು ಗಣನೆಗೆ ಬರೋದಿಲ್ವಾ ಅಂದರೆ ಇಲ್ಲ ಅಂತಾನೆ. ಸಾರಾಸಗಟಾಗಿ ಇಲ್ಲ ಅಂತಾನೆ. ಇದೆಲ್ಲವೂ ದೈವ ನಿಮಿತ್ತ, ದೈವವೇ ಮಾಡಿರುವುದು. ಈ ರೀತಿಯಾಗಿ ಯಾವುದೇ ಒಂದು ಕ್ರೆಡಿಟನ್ನು ಮಹಿಳೆಯರಿಗೆ ಕೊಡದೆ ಇರುವಂತಹ ಒಂದು ಸನ್ನಿವೇಶ ಈಗಲೂ ಕೂಡ ಇದೆ. ಮಹಿಳೆ ಒಳಗೊಳಗೆ ಐಸೋಲೇಟ್ ಆಗ್ತಾ ಬರ್ತಾಳೆ, ಆಕೆ ತನ್ನಲ್ಲೇ ದ್ವೀಪವಾಗ್ತಾ ಬರ್ತಾಳೆ. ಅದರಲ್ಲೂ ಈಗಿನ ವರ್ಕಿಂಗ್ ವುಮೆನ್ಸ್ ಕೂಡ ಇದನ್ನು ರಿಲೇಟ್ ಮಾಡ್ಕೊಳ್ಬಹುದು ಅಂತ ನನಗನ್ನಿಸುತ್ತೆ. ಅದು ಯಾಕೆ ಹಾಗೆ ಹೇಳಿದೆ ಅಂತಂದರೆ, ಹೊರಗಡೆ ನೀವು ಸಮಾಜದಲ್ಲಿ ಕಾಲಿಟ್ಟಾಗ ನೀವು ಪುರುಷರ ಸರಿ ದುಡಿತೀನಿ ಅಂತ ಬರ್ತೀರಿ, ದುಡಿರಿ ಅಂತ ಹೇಳ್ತಾರೆ. ಮನೆಯಲ್ಲಿ ಇರುವಂತಹವರು ಪುರುಷರು ಮನೆಯ ಯಾವುದೇ ಕೆಲಸವನ್ನು ಅದು ನಂದಲ್ಲ ಅಂತ ಮೈಗೆ ಹಚ್ಕೊಳ್ಳದೆ ಇದ್ದುಬಿಡ್ತಾರೆ. ಎರಡೂ ಕಡೆಯಲ್ಲೂ ಕೆಲಸ ಮಾಡ್ತಾ 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 ಆಕೆ ಫಿಸಿಕಲಿ ಅಷ್ಟೇ ಸ್ಟ್ರೇನ್ ಆಗದೆ ಎಮೋಷ್ನಲಿ ಕೂಡ ಎಲ್ಲರಿಂದ ವಿಡ್ರಾ ಆಗ್ತಾ ಬರ್ತಾಳೆ. ಆಕೆ ತನ್ನಲ್ಲೇ ತಾನು ದ್ವೀಪವಾಗ್ತಾ ಸಾಕ್ತಾಳೆ. ಕೊನೆಯಲ್ಲಿ ಒಬ್ಬ ಮಹಿಳೆ ಆ ದ್ವೀಪ ಹೇಗೆ ಅಲ್ಲಿ ನಡುಗಡ್ಡೆಯಾಗಿ ನಿಲ್ಲತ್ತೋ ಆಕೆ ಕೂಡ ಎಲ್ಲರಿಂದ ಕಳಚಿಕೊಂಡು ಒಂದು ನಡುಗಡ್ಡೆಯಾಗಿ ದ್ವೀಪವಾಗಿ ನಿಲ್ತಾಳೆ ನಾಗಿ. ತುಂಬ ಅದ್ಭುತವಾದಂತಹ ಅಭಿನಯ, ಸೌಂದರ್ಯರವರ ಅಭಿನಯ ಕಣ್ಣಿಗೆ ಕಟ್ಟುವ ಹಾಗೆ ಅವರ ಹಾವ ಭಾವ, ಅವರ ಅಭಿನಯ ತುಂಬಾ ಸುಂದರವಾಗಿ ಬಂದಿದೆ. ಆ ಒಂದು ದ್ವೀಪ, ಆ ಜಾಗ, ಆ ಲೊಕೇಶನ್ ಏನು ಅವರು ಸೆಲೆಕ್ಟ್ ಮಾಡಿದಾರಲ್ವಾ, ಅದು ಕೂಡ ಅತ್ಯದ್ಭುತ. ಇದರ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂದರೆ, ಈ ಚಿತ್ರಕ್ಕೆ ಸಂಭಾಷಣೆಯನ್ನು ಜಯಂತ್ ಕಾಯ್ಕಿಣಿರವರು, ಗಜಾನನ ಶರ್ಮಾರವರು ಮತ್ತು ಗಿರೀಶ್ ಕಾಸರವಳ್ಳಿರವರು 3 ಜನ ಬರೆದಿದ್ದಾರೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಒಂದು ಪಾತ್ರ ಅಂತ ಹೇಳಬಹುದು. ಹೇಗೆ ಆ ಭೌಗೋಳಿಕ ಪ್ರದೇಶ ಕೂಡ ನಿಮ್ಮ ಜೊತೆಗೆ ಸಾಕ್ತಾ ಬರುತ್ತೋ, ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆ ಭೌಗೋಳಿಕ ಪ್ರದೇಶವನ್ನು ಗುರುತಿಸುವಲ್ಲಿ ಅದರ ಒಂದು ಪಾತ್ರ ತುಂಬಾ ಮುಖ್ಯವಾಗುತ್ತೆ. ಛಾಯಾಗ್ರಹಣದ ಬಗ್ಗೆ ಮಾತನಾಡಲೇಬೇಕು. ಅಷ್ಟು ಸದಾ ಸುರಿಯುವ ಮಳೆ,
ಆ ಕತ್ತಲೆಯಲ್ಲಿ ಅವರ ಎಲ್ಲರ ಭಾವಗಳನ್ನು ಕ್ಯಾಮ್ರಾದಲ್ಲಿ ಸೆರೆ ಹಿಡಿಯೋದು ಕಷ್ಟಕರವಾದಂತಹ ಕೆಲಸ. 2002 ಹೊತ್ತಿಗೆ ಪ್ರಪಂಚದ ಸಿನಿಮಾ ಜಗತ್ತಿಗೇನೆ ಒಂದು ಅದ್ಭುತ ಸಿನಿಮಾವನ್ನು ಗಿರೀಶ್ ಕಾಸರವಳ್ಳಿರವರು ಕೊಟ್ಟಿದ್ದಾರೆ ಅಂದರೆ ತಪ್ಪಾಗಲಾರ್ದು. ನ್ಯಾಷನಲ್ ಅವಾರ್ಡ್ ಕೂಡ ಬರುತ್ತೆ ಆ ಒಂದು ವರ್ಷ ಈ ಚಿತ್ರಕ್ಕೆ. ಅದ್ಭುತವಾದಂತಹ ಸಿನಿಮಾ ಅದು. ನಿಮಗೆ ಒಂದು ಸರ್ತಿ ನೀವು ಆ ಸಿನಿಮಾವನ್ನು ನೋಡೋಕ್ಕೆ ಶುರು ಮಾಡಿ ಒಂದು ಅರ್ಧ ಗಂಟೆಯಲ್ಲಿ ನೀವು ಆ ಸಿನಿಮಾದ ಒಳಗೆ ಮುಳುಗಿದ್ರೆ ನೀವು ಆ ಪಾತ್ರಗಳ ಜೊತೆಗೆ ವಿಲೀನ ಆಗೋಗ್ಬಿಡ್ತೀರಾ. ಕೊನೆಯಲ್ಲಿ ಉಳಿಯುವಂತಹದ್ದು ಒಂದೇ ಒಂದು ಪ್ರಶ್ನೆ, ಯಾಕೆ ಹೀಗೆ? ಅಲ್ಲಿ ಆತ ಏನು ಹೇಳ್ತಾನೆ ಗೊತ್ತಾ ಗಣಪ, ಸರ್ಕಾರ ಕೂಡ ನಮ್ಮನ್ನು ನೋಡಲಿಲ್ಲ, ಕೈ ಬಿಟ್ಬಿಡ್ತು, ಊರಿನ ಜನ ಕೂಡ ನಮ್ಮನ್ನು ನೋಡಲಿಲ್ಲ, ಕೈ ಬಿಟ್ಬಿಡ್ತು, ಆದರೆ ದೈವ ನಮ್ಮ ಕೈ ಹಿಡಿತು ಅಂತ ಯಾರಿಗೂ ಕ್ರೆಡಿಟ್ ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ಅಷ್ಟು ಬಂಡತನ ಆ ಮನುಷ್ಯನಲ್ಲಿ. ಇಲ್ಲಿ ಈಕೆ ನಾಗಿ ಗಂಡನೂ ಕೈ ಬಿಡ್ತಾನೆ, ಮುಗ್ಧ ಅಂತ ಕರ್ಕೊಂಬಂದಂತಹ ಕಸಿನ್ನೂ ಕೈ ಬಿಡ್ತಾನೆ. ಜಗತ್ತಿಗೆ ಆಕೆ ಐಸೋಲೇಟ್ ಆಗಿ ಉಳಿದು ಆಕೆ ಒಂದು ನಡುಗಡ್ಡೆ ಥರ ಆಗೋಗ್ತಾಳೆ. ತುಂಬ ಅದ್ಭುತವಾದಂತಹ ಚಿತ್ರ. ನೀವು ನೋಡಿದಾಗ ಮತ್ತಷ್ಟು ಅರ್ಥ ಮಾಡ್ಕೊಂಡಿದ್ರಲ್ಲಿ ಮತ್ತಷ್ಟು ವಿಮರ್ಶೆಗಳನ್ನು, ಮತ್ತಷ್ಟು ಅಂಶಗಳನ್ನು, ಮತ್ತಷ್ಟು ನಿರೂಪಣೆಗಳನ್ನು ಕೊಡ್ತಾನೆ ಸಾಗಬಹುದು. ಅದ್ಭುತವಾದಂತಹ ಚಿತ್ರ ಯೂಟ್ಯೂಬ್ನಲ್ಲೂ ಕೂಡ ಲಭ್ಯವಿದೆ, ಅಮೆಜಾನ್ ಪ್ರೈಮ್ನಲ್ಲೂ ಕೂಡ ಲಭ್ಯವಿದೆ, ನೋಡುವವರು ನೋಡಬಹುದು ಅಂತ ಹೇಳ್ತಾ ಮತ್ತೊಂದು ಸರಣಿ ಚಿತ್ರ, ಪುಸ್ತಕ ಅಥವಾ ಗೀತೆಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಯೋಚನೆ ನಿಮ್ಮದಾಗಿರಲಿ, ವಿಶ್ಲೇಷಣೆ ನಮ್ಮದಾಗಿರಲಿ, ಬಾಳು ಹಾಡಾಗಲಿ, ಭಾವ ಜೊತೆಗಿರಲಿ. ನಿಮ್ಮ ಸಮಯಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ.